ಶ್ರೀಗುರುಭ್ಯೋ ನಮಃ. ಭಾಸ್ಕರಾಯ ವಿದ್ಮಹೇ ದ್ಯುತಿಕಾರಾಯ ಧೀಮಹಿ ತನ್ನೋ ಭಾಸ್ಕರ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾನುವಾಸರದಲ್ಲಿ ಶ್ರೀ ಕ್ರೋಧಿ ನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮವಂತ ಋತು ಮಾರ್ಗೀಶರ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಭಾನುವಾಸರದಲ್ಲಿ ಇವತ್ತಿನ ತಿಥಿ ಸಪ್ತಮಿ. ಇವತ್ತಿನ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ. ಭಾನುವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ಉದ್ಯೋಗ ಸ್ಥಳಗಳಲ್ಲಿ ಪ್ರತಿಷ್ಠಿತೆ ಒಂದಿಷ್ಟು ಹೆಚ್ಚಾಗುವಂಥದ್ದು, ಗೌರವ ಒಂದಿಷ್ಟು ಹೆಚ್ಚಾಗುವಂಥದ್ದು, ಸಂಗಾತಿಯ ಬೆಂಬಲ ಕೂಡ ನಿಮಗೆ ಯಶಸ್ಸು ಪಡೆಯುವಂಥದ್ದಾಗಿರುತ್ತೆ. ಆಮದು ರಫ್ತು ವ್ಯಾಪಾರಸ್ಥರು ನಿಶ್ಚಿತ ಲಾಭಗಳನ್ನು ಸಹ ಗಳಿಸುವಂಥದ್ದು. ಆರೋಗ್ಯದ ಕಡೆ ಒಂದಿಷ್ಟು ಗಮನ ಬೇಕಾಗಿರುತ್ತೆ. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ನೂತನ ವಾಹನ ಕೊಳ್ಳುವಿಕೆ ಯೋಗ ಅಂತಾನೆ ಹೇಳುವಂಥದ್ದು. ಉದ್ಯೋಗ ಸ್ಥಳದಲ್ಲಿ ಎಲ್ಲ ಸಮಾನವಾಗಿ ಸ್ವೀಕರಿಸುವಂತಹ ಕೆಲಸಗಳಾಗಿರುತ್ತೆ. ಜೊತೆಗೆ ಅವರ ಪ್ರೀತಿಯನ್ನು ಸಹ ಗಳಿಸುವಂಥದ್ದಾಗಿರುತ್ತೆ. ಮಾನಸಿಕವಾಗಿ ನೆಮ್ಮದಿ ಹೆಚ್ಚಾಗುವಂಥದ್ದು, ಹಣಕಾಸಿನ ಪರಿಸ್ಥಿತಿ ಸುಧಾರಣೆ ಆಗುವಂಥದ್ದು, ಆತ್ಮವಿಶ್ವಾಸ ಒಂದಿಷ್ಟು ಹೆಚ್ಚಾಗುವಂಥದ್ದಾಗಿರುತ್ತೆ. ಸಂಪೂರ್ಣ ಉದ್ಯೋಗ, ಕೆಲಸ, ವೃತ್ತಿ ಯಾವುದೇ ಕ್ಷೇತ್ರದಲ್ಲಿ ರುಚಿಕರ ಶರೀರಲಿ ಅವರಿಗೆ ಲಾಭದ ದಿನ ಅಂತಾನೆ ಹೇಳುವಂಥದ್ದು. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 7, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಹನುಮಾನ್ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ಕುಟುಂಬದವರ ಅಗತ್ಯತೆಗಳು ನಿಮಗೆ ಒಂದಿಷ್ಟು ಪೂರೈಸುವಂಥದ್ದು, ಒಳ್ಳೆಯ ವ್ಯಕ್ತಿಗಳ ಸಂಪರ್ಕ ಬೆಳೆಯುವಂಥದ್ದು. ಮೊದಲ ಅರ್ಧ ಭಾಗದಲ್ಲಿ ಮುಖ್ಯವಾದ ಕಾರ್ಯಗಳನ್ನು ಮುಗಿಸಿಕೊಳ್ಳುವಂಥದ್ದು ಉತ್ತಮ. ನಿರ್ಧಾರಗಳು ಜನರ ಮೆಚ್ಚುಗೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಪಾತ್ರರಾಗಿರ್ತೀರಿ. ಗೌರವ, ಸ್ಥಾನ ಮಾನಗಳು ಸಿಗುವಂಥದ್ದು. ಔತಣಗಳ ಊಟಗಳು ಕೂಡ ದೊರೆಯುವಂಥದ್ದು. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ಅತಿ ಮುಖ್ಯ ಕೆಲಸಗಳನ್ನು ನೀವು ಆದಷ್ಟು ಮುಗಿಸುವಂಥದ್ದು. ಕುಟುಂಬದವರ ಜೊತೆ ಸಮಯ ಕಳೆಯುವಂಥದ್ದು. ಕಾನೂನು ವಿಷಯಗಳಲ್ಲಿ ಇದ್ದ ತೊಡಕುಗಳು ಮಾತುಕತೆಗಳ ಮೂಲಕ ಪರಿಹರಿಸಿಕೊಳ್ಳುವಂಥದ್ದು. ನಿಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಸಂಗಾತಿಯ ಸಹಕಾರ ಕೂಡ ನಿಮಗೆ ಒಂದಿಷ್ಟು ಒದಗಿ ಬರುವಂಥದ್ದು. ಕುಟುಂಬದವರ ಹಿರಿಯರ ಸಲಹೆ ಪಡೆದುಕೊಳ್ಳುವುದು ಉತ್ತಮ. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಶ್ರೀಕೃಷ್ಣನ ಆರಾಧನೆ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯವರಿಗೆ ನಿಮ್ಮ ಜವಾಬ್ದಾರಿಗಳು ಮತ್ತು ಉತ್ತಮ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿ ಮುಗಿಸುವಂಥದ್ದು. ಪ್ರೇಮ ವಿವಾಹಕ್ಕೆ ಮನೆಯವರ ಒಪ್ಪಿಗೆ ಕೂಡ ಸಿಗುವಂಥ ದಿನಮಾನವಾಗಿರುತ್ತೆ. ಹೊಸ ಸ್ನೇಹಿತರ ಪರಿಚಯದಿಂದ ಅವರ ಉಪಯುಕ್ತ ಮಾಹಿತಿಗಳು ಸಿಗುವಂಥದ್ದು. ಮನಸ್ಸು ಶಾಂತಿ, ನೆಮ್ಮದಿಯ ಒಂದಿಷ್ಟು ದಿನಮಾನವಾಗಿರುತ್ತೆ. ಹಣಕಾಸಿನ ವಿಚಾರಗಳಲ್ಲಿ ಒಂದಿಷ್ಟು ಉತ್ತಮವಾಗಿರುವಂಥದ್ದು. ಸಿಂಹ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಸೂರ್ಯ ನಮಸ್ಕಾರ, ಸೂರ್ಯಗ್ರಹ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ಉದ್ಯೋಗ ಸ್ಥಳಗಳಲ್ಲಿ ದೊಡ್ಡ ಜವಾಬ್ದಾರಿಗಳು ಹೆಚ್ಚಾಗುವಂಥದ್ದು. ಕುಟುಂಬಗಳಲ್ಲಿ ಶುಭ ಕಾರ್ಯಗಳನ್ನು ಆಯೋಜಿಸುವಂತ ಸಂದರ್ಭಗಳು ಒದಗಿ ಬರುವಂಥದ್ದು. ಕುಟುಂಬದಲ್ಲಿ ಸಂತಸ ಒಂದು ವಾತಾವರಣ ಕಂಡು ಬರುವಂಥದ್ದು. ವ್ಯಾಪಾರ ಕ್ಷೇತ್ರಗಳಲ್ಲಿ ಅಡೆತಡೆಗಳು, ನೆಮ್ಮದಿಯನ್ನು ಒಂದಿಷ್ಟು ಕಳೆದುಕೊಳ್ಳುವಂಥ ದಿನಮಾನವಾಗಿರುತ್ತೆ. ಎಚ್ಚರಿಕೆ. ವಾಹನ ಅಥವಾ ಸ್ಥಿರಾಸ್ತಿ ನೀವು ತಗೊಳ್ಬೇಕಾದ್ರೆ ಪೂರ್ವಾಫಲ ಯೋಚನೆ ಮಾಡಿ ತಗೋಬೇಕು, ಇಲ್ಲ ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಳ್ಳುವ ದಿನಮಾನವಾಗಿರುತ್ತೆ. ಎಚ್ಚರಿಕೆ. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಶಿವ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿಯವರಿಗೆ ಸಿನಿಮಾ ರಂಗದವರಿಗೆ ಅವಕಾಶಗಳು ಹೆಚ್ಚಾಗಿ ಒದಗಿ ಬರುವಂಥದ್ದು. ಜನಪ್ರಿಯತೆಗಳಲ್ಲಿ ನಿಮಗೊಂದಷ್ಟು ಶತ್ರುಗಳ ಕಾಟ ಕೂಡ ಹೆಚ್ಚಾಗುವಂಥದ್ದು. ಬ್ಯೂಟಿಷಿಯನ್ಗಳಲ್ಲಿ, ಸೌಂದರ್ಯವರ್ಧಕಗಳ ವ್ಯಾಪಾರಿಗಳು ಹಿನ್ನಡೆ ಆಗುವಂಥದ್ದು. ಹತ್ತಿ ನೂಲುಗಳನ್ನು ಬೆಳ್ಳಿ ಅಥವಾ ವ್ಯಾಪಾರಿಗಳಿಗೆ ಸಾಧಾರಣ ಮಟ್ಟಿಗೆ ಒಂದಿಷ್ಟು ಸಮಸ್ಯೆಗಳು ಪರಿಹಾರ ಮಾಡಿಕೊಳ್ಳುವಂಥದ್ದು. ಪೂರ್ಣ ಫಲಗಳು ಸಿಗೋದಿಲ್ಲ. ಸುದರ್ಶನ ಕಾಲದಲ್ಲಿ ಹೋಮ ಅಥವಾ ಸತ್ಯನಾರಾಯಣ ಪೂಜೆ ಮಾಡಿಸೋದ್ರಿಂದ ತುಲಾ ರಾಶಿಯವರಿಗೆ ಶುಭ ಅಂತಾನೆ ಹೇಳುವಂಥದ್ದು. ತುಲಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಶನಿಶ್ಚರ ಆರಾಧನೆ ಅಥವಾ ಸತ್ಯನಾರಾಯಣರ ಆರಾಧನೆ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ವ್ಯಾಪಾರ
ವ್ಯವಹಾರಗಳು ನಿಯಮಿತವಾಗಿ ನಡೆಯುವಂಥದ್ದು. ಇಲ್ಲವಾದಲ್ಲಿ ಅತೀ ತಿರುಗಾಟ. ಇದರಿಂದ ಆರೋಗ್ಯದ ದೃಷ್ಟಿಯಿಂದ ಎಚ್ಚರಿಕೆಯಿಂದಿರಬೇಕಾಗತ್ತೆ. ಜೀವನದಲ್ಲಿ ಉತ್ತಮ ಒಂದಿಷ್ಟು ಸಾಫಲ್ಯತೆ ಪಡಿಬೇಕಾದ್ರೆ ಒಂದಿಷ್ಟು ಮೌನವನ್ನು ನೀವು ತಗೋಬೇಕಾಗತ್ತೆ. ಪ್ರೀತಿ ವಿಷಯದಲ್ಲಿ ಪ್ರಾಮಾಣಿಕರಾಗಿರ್ಬೇಕಾಗಿರುತ್ತೆ. ಹೋಟೆಲ್, ಚಿಲ್ಲರೆ ಅಂಗಡಿ, ಒಂದಿಷ್ಟು ಪಾನೀಯರು, ಒಂದಿಷ್ಟು ಬೇಕರಿ ವ್ಯಾಪಾರಸ್ಥರುಗಳಿಗೆ ಮಧ್ಯಮ ಲಾಭ ಅಂತಾನೆ ಹೇಳುವಂಥದ್ದು. ರಿಯಲ್ ಎಸ್ಟೇಟ್, ಭೂ ವ್ಯವಹಾರದವರಿಗೆ ಎಚ್ಚರಿಕೆಯಿಂದಿರಬೇಕಾಗುತ್ತೆ. ಮೋಸ ಹೋಗುವಂತ ಸಂದರ್ಭಗಳು ಯಥೇಚ್ಛವಾಗಿ ಕಂಡುಬರುತ್ತೆ. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಭೂ ಸಂಬಂಧಿತ ಸಮಸ್ಯೆಗಳು, ಮಾತುಕತೆಗಳ ಮೂಲ ಪರಿಹರಿಸಿಕೊಳ್ಳುವಂಥದ್ದು. ದಿನದ ಮಧ್ಯದ ಅರ್ಧ ಭಾಗದಲ್ಲಿ ವ್ಯಾಪಾರದಲ್ಲಿ ಭಾರೀ ಲಾಭವನ್ನು ಸಹ ನೋಡುವಂಥದ್ದು. ಕೆಲಸ ಕಾರ್ಯಗಳಿಗೆ ಒಂದಿಷ್ಟು ತೊಂದರೆ ಕೊಡುವಂತಹ ಸ್ನೇಹವಾಳಗೂ ನೀವು ನೋಡಬೇಕಾಗತ್ತೆ. ಮಿತ್ರತ್ವದಲ್ಲಿ ಶತ್ರುತ್ವಗಳು ಯಥೇಚ್ಛವಾಗಿ ಕಂಡು ಬರೋದ್ರಿಂದ ಯಥೇಚ್ಛವಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಧನುಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ನಾಗದೇವರ ಆರಾಧನೆ, ಸುಬ್ರಹ್ಮಣ್ಯರ ಆರಾಧನೆ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಕುಟುಂಬ ಸದಸ್ಯರೊಂದಿಗೆ ಇದ್ದಂತಹ ಸಂದರ್ಭಗಳು, ಒಂದಿಷ್ಟು ಸಂಬಂಧಗಳು ಉತ್ತಮವಾಗಿರುವಂಥದ್ದು. ಹೊಸ ಕೆಲಸಗಳನ್ನು ಮಾಡಲು ಕುಟುಂಬದವರ ಒಪ್ಪಿಗೆ ಪಡೆಯುವಂತಹ ಒಂದಿಷ್ಟು ಸಂತಸ ದಿನಮಾನವಾಗಿರುತ್ತೆ. ಭೂ ವ್ಯವಹಾರದವರಿಗೆ ಒಂದಿಷ್ಟು ಕಾನೂನು ವಿಚಾರಗಳಲ್ಲಿ ಒಂದಿಷ್ಟು ನಿಮ್ಮಂತೆ ಆಗುವಂಥದ್ದು. ಆರ್ಥಿಕ ಲಾಭದಲ್ಲಿ ಒಂದಿಷ್ಟು ಸಂತಸ ಕೈಗೊಳ್ಳುವಂಥದ್ದು. ಷೇರು ಮಾರುಕಟ್ಟೆಯವರಿಗೆ ಹಳೆಯ ಹೂಡಿಕೆಗಳು ಹೆಚ್ಚು ಲಾಭ ಕೊಡುವಂಥದ್ದು. ಉದ್ಯೋಗ ಕ್ಷೇತ್ರದಲ್ಲಿ ಸ್ಥಾನಮಾನಗಳು ಬೆಂಬಲ ಸಿಗುವಂಥದ್ದು. ಆಂಜನೇಯನ ಆರಾಧನೆ ನಿಮಗೆ ಒಳಿತು. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭ ರಾಶಿಯವರಿಗೆ ದಿನದ ಕೊನೆಯ ಒಂದು ಅರ್ಧ ಬೇಡಿಕೆಗಳು ನಿಮಗೆ ಈಡೇರುವಂಥದ್ದು ಸಂದರ್ಭಗಳು ನಿಮಗೆ ಕಂಡು ಬರುತ್ತದೆ. ಉದ್ಯೋಗ ಸ್ಥಳಗಳಲ್ಲಿ ಇದೇ ಅಧಿಕಾರಿಗಳ ನಿಮಗೆ ಒಂದಿಷ್ಟು ಸೂಕ್ತ ಮಾರ್ಗಗಳಲ್ಲಿ ನಿಮಗೆ ಒಂದಿಷ್ಟು ಬಡ್ತಿ ಆಗುವಂಥದ್ದು. ಜೊತೆಗೆ ನಿಮ್ಮ ಈ ದಿನಮಾನದಲ್ಲಿ ರೈತಾಪಿ ವರ್ಗದವರು, ಹೈನುಗಾರಿಕೆಯವರು, ವಿಶೇಷವಾಗಿ ಯೋಧರು, ಪೊಲೀಸ್ ಇಲಾಖೆಯವರು, ವೈದ್ಯಕೀಯರವರು ಎಚ್ಚರಿಕೆಯಿಂದಿರಬೇಕಾಗತ್ತೆ. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಕಪ್ಪು. ಪರಿಹಾರವಾಗಿ ನಿಮ್ಮ ಮನೆ ಹತ್ರ ಬರುವಂತಹ ಕಾಗೆಗಳಿಗೆ ಆಹಾರ ಕೊಡೋದ್ರಿಂದ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಋಣ ನೀಡಿದವರಿಗೆ ನಿಮಗೆ ಹಣ ಒಂದಿಷ್ಟು ಬಿಡಿಸುವ ಸಂದರ್ಭಗಳಾಗಿರುತ್ತೆ. ಉದ್ಯೋಗದಲ್ಲಿ ಅವಕಾಶಗಳು ಒದಗಿ ಬರುವಂಥದ್ದು. ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಹಿರಿಯರ ಒಂದಿಷ್ಟು ಸಹೋದ್ಯೋಗಿಗಳ ಸಹಾಯ ಕೂಡ ಸಿಗುವಂಥದ್ದು. ಉದ್ಯೋಗ ಸ್ಥಳಗಳಲ್ಲಿ ಒಂದಿಷ್ಟು ಸಕಾಶವಾಗಿ ಒಂದಿಷ್ಟು ಅವಕಾಶಗಳು ನೀವೇ ಮಾಡಿಕೊಂಡು ಬೇರೆ ಒಂದು ಸೃಷ್ಟಿ ಮಾಡಿ ಪ್ರಶಂಸೆಗೆ ಒಳಗಾಗುವಂಥದ್ದು. ನಿಮ್ಮ ವಿಚಾರಗಳಲ್ಲಿ ಒಂದಿಷ್ಟು ಪ್ರೌಢಾವಸ್ಥೆ, ಗೌರವಗಳು ದೊರಕುವಂಥ ದಿನಮಾನವಾಗಿರುತ್ತೆ. ವಿನಾಕಾರಣದೊಂದು ವೆಚ್ಚ ಮಾಡೋದು ಒಳಿತಲ್ಲ. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಗೋಪೂಜೆ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.